ಶಾಂತಿಯ ದೂತ. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೆವರ ಗೆಣೆಕಾರ. ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ಕುದುರೆ ಮಳೆ ಅಣ್ಣಪ್ಪ ಯಾವಾಗ ತಂದ್ರಿ? ನಿಮ್ಗೆ ಅಂತ ಯಜಮಾನ ತಂದಿದ್ದು. ಚೆನ್ನಾಗಿದೆ ಕೃಷ್ಣ. ಅಪ್ಪ ಕುದುರೆ ಮರಿ ಚೆನ್ನಾಗಿದೆಯಾ? ಚೆನ್ನಾಗಿದೆ. ನಿಮ್ ತಂದಿದ್ದೇ ಇರ್ಲಿಲ್ಲ. ನೀನೇ ನೋಡ್ಲಿ ಅಂತ ನಾನು ನಿನಗೆ ಹೇಳಿಲ್ಲ. ಅಪ್ಪ 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 ಒಂದ್ ಹೆಸರು ಹೇಳು. ನೀನೇ ಯೋಚನೆ ಮಾಡು. ರಾಮು. ಒಳ್ಳೆ ಹೆಸರು. ಯಾರ್ದು ನಾಮಕರಣ ನಡೀತಿರೋದು? ಅಮ್ಮ ಕುದುರೆ ಮರಿದ್ದು. ಸರಿ ಹೋಯ್ತು. ಈಗ್ಲೇ ಯಾಕೆ ಇವನಿಗೆ ಕುದುರೆ ತಂದ್ಕೊಟ್ರಿ? ಅದು ಯಾಕೆಂದ್ರೆ ನಾನು ಅಪ್ಪನ್ ತರ ಕುದುರೆ ಮೇಲೆ ಕುತ್ಕೊಂಡು ಊರ್ ಕಾಯ್ತೀನಿ. ನೋಡಿದ್ಯಾ ನನ್ ಮಗ ಹೇಗ್ ತಯಾರಾಗಿದ್ದಾನೆ ಅಂತ? ಸರಿ ಹಾಲು ಕುಡಿ ಕೃಷ್ಣ. ನಾನು ಒಂದ್ಸಲ ಸವಾರಿ ಮಾಡಿ ಆಮೇಲೆ ಕುಡಿತೀನಿ. ಇಲ್ಲ ಪುಟ್ಟ, ನೀನೊಬ್ನೇ ಸವಾರಿ ಮಾಡೋಕ್ ಆಗಲ್ಲ. ನಾನ್ ನೋಡ್ಕೋತೀನಿ ಬಿಡಿ ಅಮ್ಮ ಅವ್ರೆ. ಹುಷಾರು ಹುಷಾರು. ಬಾ 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 ರಾಮು. ಹನುಮಪ್ಪ ಜೋಪಾನ. ಬಾಮ ಸುಂತಿ. ಮೆಲ್ಗೆ ಮೆಲ್ಗೆ. ಹೇಗಿದ್ದೀರಾ ಬಾವ? ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಅಣ್ಣ? ಓ ನಾನ್ ಚೆನ್ನಾಗಿದ್ದೀನಮ್ಮ. ಬಾ ಒಳಗೆ. ಏನಂತಾನೆ ನಿನ್ ಹೊಟ್ಟೆ ಒಳಗಿರೋ ಕಳ್ಳ? ಕಳ್ಳ ನಿನ್ ಮಗ ಕೃಷ್ಣ. ನನ್ ಹೊಟ್ಟೆಲಿರೋದು ಕಳ್ಳಿ. ನಿನ್ ಮುಖದಲ್ಲಿರೋ ಕಳೆ ನೋಡಿದ್ರೆ ನಿನಗ್ ಗಂಡು ಮಗುನೇ ಆಗೋದು. ಅಯ್ಯೋ ಇಲ್ಲ ಅಣ್ಣ, ನಾನು ಆ ಚಾಮುಂಡೇಶ್ವರಿನ ಕೇಳ್ಕೊಂಡಿದ್ದೀನಿ. ನನಗ್ ಹೆಣ್ಮಗುನೇ ಬೇಕು ಅಂತ. ಅವಳಿಗೆ ರುಕ್ಮಿಣಿ ಅಂತಾನೆ ಹೆಸರು ಇಡ್ತೇನೆ. ಅವಳೇ ನಿನ್ ಸೊಸೆ ಆಗ್ಬೇಕು. ಸರಿನಮ್ಮ, ನೀನ್ ಆಸೆ ಪಟ್ಟ ಹಾಗೆ ಆಗ್ಲಿ. ಈಗ ಒಳಗ್ ನಡಿ. ನಡಿ ಬಮ್ಮ. ನಡಿ ರಾಮು ನಡಿ ನಡಿ. ಏ ನಿಲ್ಸೋ, ನೀನ್ ಈ ಕಡೆ ಬಾ, ನಾನ್ ಸವಾರಿ ಮಾಡ್ತೀನಿ. ಇಳಿ. ಅನಬಿದ್ದ ಅನಬಿದ್ದ ಅನಬಿದ್ದ. ಇವು ನನ್ ಕುದುರೆ. ಸವಾರಿ ಮಾಡಕ್ಕೆ ರಾಮ ಬರಲ್ಲ. ಬನ್ನಿ ಹನುಮಪ್ಪ ಹೋಗೋಣ. ಬಿಡೋ ಮಗನೇ, ನಾನ್ ನಿನಗೆ ಇನ್ನೊಂದು ಕುದುರೆ ಕೊಡಿಸ್ತೀನಿ. ಇಲ್ಲ, ನಂಗ್ ಅದೇ ಕುದುರೆ ಬೇಕು. ಅವಂದು ಅಂತ ಏನೇನಿದ್ಯೋ ಅದೆಲ್ಲ ನಂದಾಗ್ಬೇಕು. ನಮಸ್ಕಾರ ಗುರುಗಳೇ. ಏನ್ ವಿಷಯ ಗುರುಗಳೇ? ಬರಕ್ ಹೇಳಿದ್ರಂತೆ? ಬ್ರಹ್ಮಾಂತರದ ಪ್ರಕಾರ 4 ವರ್ಷ ತುಂಬಿರೋ ನಿನ್ನ ಮಗನಿಗೆ ಈಗ ಗಂಡಾಂತರ ಇದೆ. ಗಂಡಾಂತರಣ? ಹೌದು. ಇದು ಅವನ ನಾಮಕರಣ ದಿವಸನೇ ನನ್ನ ಗಮನಕ್ಕೆ ಬಂತು. ಆದ್ರೆ ಆಗಲೇ ಅದನ್ನು ನಿನಗೆ ಹೇಳಿದಿದ್ರೆ ಈ 3 ವರ್ಷಗಳ ಕಾಲ ನೀನು ಆತಂಕದಲ್ಲೇ ಕಾಲ ಕಳಿತಿಲ್ಲ ಅನ್ನೋ ಕಾರಣಕ್ಕೆ ಮುಚ್ಚಿಟ್ಟಿದ್ದೆ. ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ? ಪ್ರಾಣಕ್ಕೆ ಅಪಾಯ ಇರೋದೇ ಆಗಿದ್ದಿದ್ರೆ ಆ ತಾಯಿ ಈ ಮಗುನ ನಿನಗೆ ದಯಪಾಲಿಸ್ತಲೇ ಇರಲಿಲ್ಲ. ಅಂದ್ರೆ ಅವನ ಭವಿಷ್ಯ ಆ ತಾಯಿ ನೋಡ್ಕೋತಾಳೆ. ಇದೇ ವಿಜಯದಶಮಿಗೆ ನಮ್ಮ ಕೃಷ್ಣನ ಹೆಸರಲ್ಲಿ ಒಂದು ವಿಶೇಷ ಪೂಜೆ ಏರ್ಪಾటు ಮಾಡೋಣ. ಹಾಗೆ ಆಗಲಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಣಮಾಮೃತಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಹನುಮಂತಪ್ಪ, ನೀನ್ ಇಲ್ಲಿದ್ಯಾ? ಪೂಜೆ ಹತ್ರ ತುಂಬಾ ಕೆಲಸ ಇದೆ, ನಡಿ. ಸರಿ ಬುದ್ಧಿ. ಕೃಷ್ಣ ಆಟ ಆಡ್ತಿದ್ಯಾ? ದೊಡ್ಡೋಳಾಗ್ತಾರೆ ಚಿಕ್ಕಪ್ಪ. ನಿಮ್ಗೇನ್ ಬುದ್ಧಿ ಇಲ್ವಾ? ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಕೃಷ್ಣ. ಆದ್ರೆ ನೀನ್ ಬರೀ ಮಗು ಅಲ್ವಲ್ಲ, ನೀನು ಈ ಊರಿನ ವಾರಸ್ದಾರ, ಯುವ ಪಾಳೆಗಾರ.
ಅಲ್ಲಿ ನೋಡು, ಊರಿನ ಜನ ಎಲ್ಲ ಪೂಜೆಗೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಶುಭ ಪಾಳೆಗಾರನಾಗಿ ನೀನು ಈ ಸಮಯದಲ್ಲಿ ಏನ್ ಮಾಡ್ಬೇಕು? ಊರ್ನ ಕಾಯ್ಬೇಕು. ಇದು ಗಂಡ ಮಗನ ಮಾತು. ನಿಮ್ಮ ಅಪ್ಪನಿಗೆ ತಕ್ಕ ಮಗ ನೀನು. ಕೃಷ್ಣ, ನೀನು ಊರ್ನ ಕಾಯ್ತಿದ್ದೆ ಅಂತ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಹೌದಾ? ಹಂಗಾದ್ರೆ ನಾನು ಈಗಲೇ ಹೋಗ್ತೀನಿ ಚಿಕ್ಕಪ್ಪ. ಬಾ ರಾಮು, ಹೋಗೋಣ. ಕೃಷ್ಣನ ಕರೀರಿ. ಮೃತ್ಯೋರ್ಮುಕ್ಷೀಡಮಾಮೃತ. ಸರಿ ಬುದ್ಧಿ. ಬುದ್ಧಿ, ಚಿಕ್ಕಡಿ ಮನೆಯಲ್ಲಿ ದೇವ್ರ ಹತ್ರ ಕರ್ಕೊಂಡ್ ಬರ್ಬೇಕಂತೆ. ಕೃಷ್ಣ ದೇವರ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಬುದ್ಧಿ, ಅಲ್ಲೇ ಬಂದಲ್ಲ ಹನುಮಂತಪ್ಪ. ಒಂದ್ ಕೆಲಸ ಮಾಡು, ನೀನ್ ಈ ಕಡೆ ನೋಡು, ನಾನು ಆ ಕಡೆ ನೋಡ್ತೀನಿ. ಆಯ್ತು ಆಯ್ತು. ಪೂಜೆ ಮಧ್ಯದಲ್ಲಿ ಎದ್ದು ಹೋದ ನಿನ್ನ ತಂದೆ ಮತ್ತೆ ಸಿಕ್ಕಿದ್ದು ಹೆಣವಾಗಿತ್ತು. ಇದು ಸಂಭವಿಸಿದ್ದು ವಿಜಯದಶಮಿ ದಿವಸ. ಇಡೀ ಊರಿಗೆ ದಿಗ್ಭ್ರಮೆಯಾಗಿತ್ತು. ಸಾಲದ್ದಕ್ಕೆ ನೀನು ಬೆಟ್ಟದಿಂದ ಬಿದ್ದು ಕಾಡು ಪ್ರಾಣಿಗಳಿಗೆ ಬಲಿಯಾದೆ ಅನ್ನೋ ಸುದ್ದಿ. ವಿಧಿ ಯಾಕಿಷ್ಟು ಘೋರ ಅಂತ ನನಗೀಗಲೂ ಗೊತ್ತಾಗಿಲ್ಲ. ಇದೊಂದು ಅನ್ಯಾಯದ ಸಾವು. ಆ ಸಾವಿಗೆ ನಾನೇ ಕಾರಣ ಗುರುಗಳೇ. ಏನು ಹೇಳ್ತಾ ಇದೀಯ ನೀನು? ರಾಜ, ನೀನಂಗಪ್ಪ ಕಾರಣ ಆಗ್ತೀಯಾ? ಹೌದಪ್ಪ, ನನ್ಗಿಲ್ಲಿವರೆಗೂ ಕಾಡ್ತಾ ಇದ್ದಿದ್ ಕನ್ಸು ಅದೇನಪ್ಪ, ಅದೇ. ಅಯ್ಯೋ ಅಮ್ಮ.
ಅಣ್ಣ ಕೃಷ್ಣ ಏನಾಯ್ತಪ್ಪ ಅಣ್ಣನ್ಗೆ ಹಸುಗಳು ತುಳುಕುತ್ತು ಚಿಕ್ಕಪ್ಪ. ಹಸುಗಳು ತುಳಿದು ಬಿಟ್ವಾ ಹೇಗೆ ನಾನ್ ಸಿಕ್ಕಾಕೊಂಡ್ಬಿಟ್ಟಿದೆ ಚಿಕ್ಕಪ್ಪ. ಅಪ್ಪ ಕಾಪಾಡಕ್ ಬಂದ್ರು. ಅಪ್ಪ ಅಯ್ಯೋ ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟಿಲ್ಲ ಕೃಷ್ಣ ಅಪ್ಪ ಅಪ್ಪ ನಿಮ್ಮಪ್ಪನ ಸಾವಿಗೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲ ಕೃಷ್ಣ ಇಲ್ಲ ಚಿಕ್ಕಪ್ಪ, ನಾನಲ್ಲ ಚಿಕ್ಕಪ್ಪ, ನಾನಲ್ಲ ಚಿಕ್ಕಪ್ಪ. ಹೂ ಕಣಪ್ಪ ಕೃಷ್ಣ ಇದನ್ನ ನಾನ್ ನಂಬ್ತೀನಿ ಕಣೋ ಆದ್ರೆ ಊರವರೆಲ್ಲ ನಂಬೇಕಲ್ಲ ನಿಮ್ಮಪ್ಪ ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರು ಪುತ್ರ ವ್ಯಾಮೋಹನೇ ಅವರನ್ನ ಬಲಿ ತಗೊಂಡ್ಬಿಡ್ತು ಅಪ್ಪ ಅಪ್ಪ ಏ, 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 ಕೃಷ್ಣ ಎಲ್ಲಿಗೆ ಹೋಗ್ತಿದ್ಯೋ ಕರ್ಕೊಂಡ್ ಬಂದೆ ಚಿಕ್ಕಪ್ಪ. ಅಮ್ಮನ ಏ ಕೃಷ್ಣ ಯಾವ ಮುಖ ಇಟ್ಕೊಂಡು ಅಮ್ಮನ ಹತ್ರ ಹೋಗ್ತೀನಿ ಅಂತೀಯಪ್ಪ ಕೃಷ್ಣ ಗಂಡನೇ ದೇವ್ರು ಅಂದ್ಕೊಂಡು ಪೂಜೆ ಮಾಡ್ತಿದ್ದ ಅತ್ತಿಗೆಗೇನಾದ್ರು ಅವಳು ಮಗನೇ ತನ್ನ ತಾಳಿನ ಕಿತ್ಕೊಂಡ್ಬಿಟ್ಟ ಅಂತ ಗೊತ್ತಾದ್ರೆ ಅವಳು ಸಹಿಸ್ಕೋತಾಳೇನಪ್ಪ ಕೃಷ್ಣ ಯಾವ್ದೇ ಹೊಡ್ಕೊಂಡು ಸತ್ತೇ ಹೋಗ್ಬಿಡ್ತಾಳೆ